ಸಣ್ಣ ಕಂಬ, ದೊಡ್ಡ ಕಂಬ, ಈ ರೀತಿ ಬೇರೆ ಬೇರೆ ರೀತಿಯ ಕಂಬಗಳಿಂದ ಜೋಡಿಸಿರುವಂಥ ಒಂದು ಅತ್ಯುತ್ತಮವಾಗಿರುವಂಥ ಒಂದು ಕೃಷಿ ಕ್ಷೇತ್ರ ಇದು. ಒಂದು ಬಾರಿ ವಿಸಿಟ್ ಮಾಡಿ. ಈ 4 350 ಕೊಡ್ತಾರೆ, ಖಾಲಿ 350. ಖಾಲಿ 350. ಒಳ್ಳೆ, ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಇದ್ರೆ 1800 ಸಹ ಕೊಡ್ತಾರೆ. ಕ್ವಾಲಿಟಿ ಒಳ್ಳೆ ಇರಬೇಕು. ನಿಮ್ಗೆ 50 ಗಿಡದಲ್ಲಿ ಎಷ್ಟಾಗ್ತದೆ ವರ್ಷಕ್ಕೆ? ಈ ರೀತಿ ಕಲೆಕ್ಟ್ ಮಾಡಿ ನೋಡಿ. ಇಲ್ಲಿ ಬೇರು ಬಂದಿರೋದು ನೋಡಿ, ನಿಮಗೆ ಕಾಣ್ಬೋದು. ಕೆಳಗಡೆ ನೋಡಿ ಗೆರೆ ಕಾಣ್ತದಲ್ಲ, ಅದು ಬೇರು ಬಂದಿರುವಂಥದ್ದು. ಅದೇ ರೀತಿಯಲ್ಲಿ ನೋಡಿ ಇಲ್ಲಿಯೂ ಕೂಡ ಇದೆ. ನಾವು ಚಿಕ್ಕಬಳ್ಳಾಪುರ ಅಲ್ಲಿ ಇದ್ವಿ ಸರ್ 3 ತಿಂಗಳು, ನಮ್ಮ ರಾವೆ ಕೋರ್ಸ್ ಅಂತ. ಮತ್ತೆ ನಾವು RSK ಅಲ್ಲಿ ಒಂದು 3 ತಿಂಗಳು ಕೆಲಸ ಮಾಡಿದ್ದೇವೆ ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ. ಅದು ಬಿಟ್ಟು ನಮ್ಮ GKVK ಕ್ಯಾಂಪಸ್ ತೋಟದಲ್ಲಿ ನಮ್ಗೆ ಬೆಳೆಗಳು ಕೊಟ್ಟಿದ್ವಿ, ನಾವು ಬೆಳಿತಿದ್ವಿ. ಇದು ಬ್ಯಾಂಡೇಜ್ ಕಟ್ಟುವುದು, ಇಲ್ಲಾದ್ರೆ ಮನೆಯಲ್ಲಿದ್ದ ಏನು ವೇಸ್ಟ್ ಕಾಟನ್ ಬಟ್ಟೆ ಆಗಿರ್ಬೇಕು. ಈಗ 2 ಗಂಟೆಗೆ ಒಂದು ಈ ಸ್ಟೇಜಲ್ಲಿ ಕಟ್ಟಬೇಕು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಈ ತೋಟವನ್ನು ನೋಡಿದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತಿರ್ತದೆ. ಸುಮಾರು ಒಂದು 4-5 ದಿನದ ಹಿಂದೆ ಈ ತೋಟದ ಬಗ್ಗೆ ಒಂದು ಸ್ಪೆಷಲ್ ಆಗಿರುವಂಥ ಕಂಟೆಂಟನ್ನು ಕೊಟ್ಟಿದ್ದೆ. ಕುಂಬಕಲ್ ಅನ್ನುವಂಥ ಒಂದು ತಳಿಯ ಅತ್ಯದ್ಭುತವಾಗಿರುವಂಥ ತೋಟ. ನಾನಿರುವಂಥದ್ದು ಬಂಟ್ವಾಳ ತಾಲೂಕಿನ ಅಮಟಾಡಿ ಗ್ರಾಮದ ಲಿಯೋ ಡೇಸಾ ಅವರ ತೋಟದಲ್ಲಿ. ಅವರು ನೇವಿಯಲ್ಲಿ ತುಂಬ ವರ್ಷ ಕೆಲಸ ಮಾಡಿ, ಅದರ ಜೊತೆ ಸಬ್ಮೆರಿನ್ಗಳಲ್ಲಿ ಕೆಲಸ ಮಾಡಿ ಇವತ್ತು ಕೃಷಿಯನ್ನು ಫುಲ್ ಟೈಮ್ ಆಗಿ ಮಾಡ್ತಿದ್ದಾರೆ. ಅತ್ಯುತ್ತಮವಾಗಿರುವಂಥ ಕಾಳುಮೆಣಸು ಕೃಷಿಕರು, ಎಲ್ಲರೂ ನೋಡಲೇಬೇಕಾದಂಥ ಕೃಷಿಕರು. ಅದರ ಬಗ್ಗೆ ವಿಶೇಷ ವಿಡಿಯೋ ನಾನು ಮಾಡಿದ್ದೆ. ಅದನ್ನು ನೀವೆಲ್ಲರೂ ಕೂಡ ನನ್ನ ಯೂಟ್ಯೂಬ್ಗೆ ಹೋಗಿ ಅದರ ಲಿಂಕ್ಗಳನ್ನು ಪಡೆದು ನೋಡಿ. ಆದರೆ ನಾನಿವತ್ತು ಅವರು ತುಂಬ ಬಾರಿ ಗಿಡಗಳ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೀತಾ ಇರ್ತದೆ. ಗಿಡಗಳನ್ನು ಹೇಗೆ ಮಾಡುವಂಥದ್ದು, ಗಿಡ ಎಲ್ಲಿಂದ ತರೋದು. ನನಗೆ ತುಂಬ ಜನರು ನೀವು ಫೋನ್ ಮಾಡ್ತೀರಿ, ನಿಮ್ಮ ಮನೆಯಲ್ಲಿ ಒಂದು 100 ಗಿಡವನ್ನು ಇಟ್ಕೊಂಡು ಇನ್ನೊಂದಷ್ಟು 50 ಗಿಡ ಬೇಕು, 100 ಗಿಡ ಬೇಕು, ನನಗೆ ಫೋನ್ ಮಾಡ್ತಿದ್ದೀರಿ. ಇನ್ನು ಬೇರೆ ಬೇರೆ ಕಡೆ ಕಾಂಟ್ಯಾಕ್ಟ್ ಮಾಡ್ತೀರಿ. ನಿಮ್ಗೆ ಯಾರ್ಯಾರಿಗೆ ಕಂಫರ್ಟ್ ಇದೆ ಅವರು ಎಲ್ಲರೂ ಕೂಡ ನರ್ಸರಿಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ತಗೊಳ್ಳಿ. ಆದರೆ ನಿಮಗೆ ನರ್ಸರಿಗಳಲ್ಲಿ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಸಮಯ ಇಲ್ಲ, ನಮ್ಮ ಮನೆಯಲ್ಲೇ ಒಂದು 4 ಗಿಡ ಮಾಡೋಣ ಅನ್ನುವಂಥವರಿಗೆ ಸರ್ ಅವರು ಹೇಗೆ ಮನೆಯಲ್ಲಿ ಗಿಡ ಮಾಡೋದು ಅನ್ನುವಂಥ ಒಂದು 3-4 ಮೆಥಡನ್ನು ನಿಮಗೆ ತೋರಿಸ್ತಾರೆ. ಈ 3-4 ಮೆಥಡು ಕೂಡ ಅತ್ಯಂತ ಸುಲಭ ಆಗಿರುವಂಥದ್ದು, ಸಹಜ ಆಗಿರುವಂಥದ್ದು. ಯಾವುದೇ ರೀತಿಯ ರೋಗಗಳು ಹೊರಗಿಂದ ತೋಟಕ್ಕೆ ಬರುವಂಥ ವಿಚಾರಗಳು ಇದರಲ್ಲಿ ಬರೋದಿಲ್ಲ. ನಮ್ಮದೇ ತೋಟ ಗಿಡಗಳನ್ನು ಮಾಡಿ ನಾವೇ ನಮ್ಮ ತೋಟವನ್ನು ವೃದ್ಧಿ ಮಾಡುವುದು. ಬನ್ನಿ ಸರ್ ಅವ್ರ ಜೊತೆ ಮಾತುಕತೆ ಮಾಡ್ತಾ ಹೇಗೆ ಅವರು ಗಿಡ ಮಾಡ್ತಾರೆ. ಮತ್ತು ಅವರ ಒಂದು ಸ್ಟೋರಿಯಲ್ಲಿ ಹೇಳಿದರು, ಒಂದು 100 ಗಿಡವಂತಂದು ಕೆಲವು ತಿಂಗಳಲ್ಲಿ 1000 ಗಿಡವನ್ನು ಮಾಡಿದೆ, ಟಾಪ್ ಶೂಟ್ನ ಗಿಡಗಳನ್ನು ಮಾಡಿದೆ ಅಂತೇಳಿ. ಆ ಎಲ್ಲ ಮಾಹಿತಿಯನ್ನು ಈ ಕಂಟೆಂಟಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಒಂದು ಗಿಡ ಮಾಡುವಂಥ ಒಂದು ವಿಧಾನಗಳು ನನಗೆ ತುಂಬ ಖುಷಿಯಾಗಿರುವಂಥದ್ದು. ನೀವು ಒಂದೇ ಮೆಥಡ್ ಅಲ್ಲ, ಯಾರಿಗೆ ಬೇಕಾದರೂ ಈಸಿಯಾಗಿ ಮಾಡುವಂಥ ಮೆಥಡನ್ನು ಜನರಿಗೆ ತೋರಿಸ್ತೀರಿ. ಇದು ಯಾವ ಮೆಥಡ್ ಸರ್? ಇದು ಸರ್ಪೆಂಟೈನ್ ಮೆಥಡ್ ಅಂತ, ಮಲಯಾಳಮಲ್ಲಿ ನಾಗಪತಿ ಅಂತ ಹೇಳ್ತಾರೆ. ಇದರಲ್ಲಿ ಯಾವ ಗಿಡ ನೆಲಕ್ಕೆ ಮಾತ್ರ ಟಚ್ ಆಗಬಾರ್ದು, ಅದಕ್ಕೆ ರೋಗ ಬರ್ತದೆ. ನೆಲಕ್ಕೆ ಟಚ್ ಆದರೆ ನೆಲೆಯಿಂದ ಮೇಲೆ ಹೀಗೆ ತೊಟ್ಟೆಯನ್ನಿಟ್ಟು, ಬಾಸ್ಕೆಟ್ ತೊಟ್ಟೆ ಏನು ಹೇಳ್ತಾರೆ ಅದನ್ನಿಟ್ಟು, ಕೋಕೋಪೀಟ್ ಕಾಂಪೋಸ್ಟ್ ಇಲ್ಲಾದ್ರೆ ಮಣ್ಣು ಕೂಡ ಆಗ್ತದೆ, ಹಾಕಿ ಹೀಗೆ ಒಂದು ಪಿನ್ ಹಾಕುದು. ಟೈಟ್ ಪಿನ್ ಹಾಕಬೇಕು ಈ ಗಂಟಿನ ಮೊದಲು. ಮತ್ತೆ ಸ್ವಲ್ಪ ಇದು ಇದಕ್ಕೆ ಮುಚ್ಚಬೇಕು. ಮಳೆಯಲ್ಲಿ ಸ್ವಲ್ಪ ಇದು ಆಗ್ತದೆ. ಇದೊಂದು ವಿಧಾನ, ಸರ್ಪೆಂಟೈನ್ ಮೆಥಡ್ ಅಂತ ಹೇಳಿ. ಇದು ಸರ್ಪೆಂಟೈನ್ ನಾಗಪತಿ ಮೆಥಡ್. ನೋಡಿ ಸ್ನೇಹಿತರೆ, ಸರ್ ಹೇಳಿರುವಂಥದ್ದು, ನೀವು ಕೋಕೋಪಿಟ್ ಮತ್ತು ಕಾಂಪೋಸ್ಟ್ ಮುಖಾಂತರ ಒಂದು ತೊಟ್ಟೆಯನ್ನು ರೆಡಿ ಮಾಡ್ಕೊಳ್ಬೇಕು. ರನ್ನರ್ ಎಲ್ಲಿಂದ ಬರ್ತದೆ ಅಂದರೆ ನೋಡಿ, ಕಾಳು ಮೆಣಸಿನ ಯಾವುದು ಮೊನ್ನೆ ನಾನು ವೀಡಿಯೋದಲ್ಲಿ ವಿವರಿಸಿ ನೋಡಿ, ಅದೇ ಕಂಬದಿಂದ ಬುಡದಿಂದ ಪ್ರತಿಯೊಂದು ಭಾಗದಿಂದನೂ ಕೂಡ ಕಾಳು ಮೆಣಸಿನ ರನ್ನರ್ಗಳು ಹೊರಡ್ತವೆ. ಓಡುವಂಥ ಬಳ್ಳಿ ಅಂತೇಳಿ ಅದನ್ನು ನೆಲಕ್ಕೆ ತಾಗದ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಈ ರೀತಿ ಸಿಕ್ಕಿಸ್ತಾ ಹೋಗಿದ್ದಾರೆ. ಸರ್, ಇದನ್ನು ಗಿಡಗಳನ್ನಾಗಿ ಮಾರ್ಪಾಡು ಮಾಡೋ ವಿಧಾನ ಹೇಗೆ? ಒಂದು ವಿಷಯ, ಕಾಳು ಮೆಣಸು ಕೃಷಿ ಸಕ್ಸಸ್ ಆಗಬೇಕಾದ್ರೆ ರೈತರು ಅವರ ಮನೆಯಲ್ಲಿ ಸ್ವತಃ ಗಿಡ ಮಾಡಲಿಕ್ಕೆ ಕಲಿಯಬೇಕು. ಒಂದು ಸತ್ರೆ ಆ ಜಾಗದಲ್ಲಿ ಮತ್ತೊಂದು ನೆಡೋದು. ಇದನ್ನು ಫೈನಲ್ ಮಾಡೋದು, ಇದಕ್ಕೆ ಬೇರು ಬರ್ದಿತ್ತು. ಒಂದು ಇದು ಮೊನ್ನೆನೆ ಮಾಡಿದ್ದು, ಇದು ಫೈನಲ್ ಬೇರು ಬರ್ದಿತ್ತ 1 ತಿಂಗಳಲ್ಲಿ ಬರ್ಬೋದು. ಹಿಂದುಗಡೆ ಕಟ್ ಮಾಡಿ ಸ್ವಲ್ಪ ದೂಡಿದ್ರೆ ಆಯ್ತು, ಅದು ಸ್ಟ್ರೈಟ್ ಆಗಿ ಜೀವ ಬರ್ತದೆ. ಅದು ಮತ್ತೆ ಇಲ್ಲಿಂದ ಇದು ಏನು ಹೇಳ್ತಾರೆ, ಚಿಗುರ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ಈ ಎಲ್ಲಿ ನೀವು ಅಲ್ಲಿ ಹಾಕಿದಿರಿ ಕ್ಲಿಪ್, ಅಲ್ಲಿಯೇ ಬೇರು ಕೊಡ್ತದೆ, ಅಲ್ಲಿಂದನೇ ಚಿಗುರ್ತದೆ. ಮಳೆಗೆ ಮಾತ್ರ, ಬೇಸಿಗೆಯಲ್ಲಿ ಆಗುದಿಲ್ಲ. ಈ ಮಳೆಗಾಲದಲ್ಲಿ ಹೀಗೆ ಮಾಡಬಹುದು. ಈ ಮೆಥಡ್ ಆಗುತ್ತೆ ಅಲ್ವಾ? ಸರ್ಪೆಂಟೈನ್ ಮೆಥಡ್. ಹೌದು. ಬೇಕಾದ್ರೆ ಇದನ್ನು ತಗೊಂಡೋಗಿ ಅವ್ರದ್ದು ಶೆಡ್ಗಳಿದೆ ಅದರಲ್ಲೂ ಮಾಡಬಹುದು.
ಶೆಡ್ಗಳಲ್ಲಿ ಮಾಡ್ಬೋದು, ಆದರೆ ಸ್ವಲ್ಪ ಬೆಳಕು ಬೇಕು. ಕರೆಕ್ಟ್ ಕರೆಕ್ಟ್. ಹಾ. ಹೌದು, ಆ ರೀತಿ ಮೆಥಡಲ್ಲಿ ನೀವು ಗಿಡಗಳನ್ನು ಮಳೆ ನೀವು ಬೀಳಬಾರ್ದು, ಆ ಗಿಡಕ್ಕೆ ಮಳೆ ಬಿದ್ದರೆ ಬೇಗ ರೋಗ. ಅಲ್ಲ. ಹಾ. ನೋಡಿ ಸ್ನೇಹಿತರೆ, ಇವರು ಆ ರೀತಿಯ ಪ್ರಯೋಗಗಳನ್ನು ತುಂಬ ಮಾಡಿದ್ದಾರೆ. ನೋಡಿ ಇಲ್ಲಿ ಹೇಗಿದೆ ನೋಡಿ, ಇಲ್ಲಿಯೂ ಕೂಡ ರನ್ನರ್ಗಳನ್ನು ರನ್ನಿಂಗ್ ಮಾಡಿದ್ದಾರೆ. ಇನ್ನೊಂದು ರೀತಿಯ ಮೆಥಡ್ ಇದು ನನ್ನ ತೋಟಕ್ಕೆ ನಾನು ಯೂಸ್ ಮಾಡುದು. ನಿಮ್ಮ ತೋಟಕ್ಕೆ? ಹೌದು. ಹೊರಗಡೆ ಎಲ್ಲೂ ಕೊಡೋದಿಲ್ಲ? ಇಲ್ಲ, ಯೂಶಲಿ ಕೊಡುದಿಲ್ಲ, ಇಲ್ಲಿ ತೋಟದಿಂದ ಏನು ಕೊಡುದಿಲ್ಲ ಹೊರಗಡೆ. ಇದು ಲೋಟ ಮೆಥಡ್. ಹಾ. 2 ಗಂಟೆಗೆ ಒಂದು ಗಿಡ ಮಾಡ್ಬೋದು. ಮೊದಲು ಸರ್ಪೆಂಟೈನಲ್ಲಿ 1 ಗಂಟೆಗೆ ಒಂದು ಗಿಡ ಮಾಡ್ಲಿಕ್ಕೆ ಆಗ್ತದೆ. ಹಾ. ಇದರಲ್ಲಿ ನಾವು ಒಂದು 50-60 ಪೈಸೆಗೆ ಒಂದು ಲೋಟ ಸಿಗ್ತದೆ. ಹಾ. ಕೆಳಗೆ ಒಂದು ಹೊಟ್ಟೆ ಮಾಡಿ ತೂತು ಮಾಡಿ ಹಾ. ಕಟ್ ಮಾಡಿ ಈಗ ಕಟ್ಟುವುದು. ಹಾ. ಎಷ್ಟು ಮತ್ತೆ ದಿನದಲ್ಲಿ ಬೇರೆ ಕೋಕೋಪೀಟ್ ಬರ್ತದೆ? ಒಂದು ಇದಕ್ಕೆ ಮೇಲಿದ್ದು ಈ ಟೈಪ್ ಇದ್ದಿರಬೇಕು. ಹಾ. ಒಂದು 15 ದಿವಸದಲ್ಲಿ ಬೇರು ಬರ್ತದೆ. ಓಹೋ. ಮತ್ತೆ ನಾವು ಬೇಕಾದಲ್ಲಿ ಹ್ಮ್. ಈ ತೋಟ ಅರ್ಧ ತೋಟ ಮಾಡಿದ್ದು ಹಾಗೇನೆ ನಾನು ಮಾಡಿ. ಇದರಲ್ಲಿ ನಾನು ಇದರಲ್ಲಿ ಬಾಸ್ಕೆಟ್ ಅಲ್ಲಿ ಹಾಕ್ಲಿಲ್ಲ. ಸುಲಭದ ಮೆಥಡ್ ಇದು. ಹೌದು, ಸುಲಭದ ತುಂಡು ಮಾಡಿ ಹಾ. ಡೈರೆಕ್ಟ್ ನೆಡುವುದು. ನೋಡಿ ಸ್ನೇಹಿತರೆ, ಒಳ್ಳೆ ಗಿಡ ಬರ್ತದೆ. ಪ್ರತಿ ಒಂದು ಬುಡದಿಂದ ಬಂದ ರನ್ನರ್ಗಳಲ್ಲಿ ಈ ರೀತಿ ಕಲೆಕ್ಟ್ ಮಾಡಿ ನೋಡಿ, ಇಲ್ಲಿ ಬೇರು ಬಂದಿರೋದು ನೋಡಿ, ನಿಮಗೆ ಕಾಣ್ಬೋದು. ಕೆಳಗಡೆ ನೋಡಿ ಗೆರೆ ಕಾಣ್ತದಲ್ಲ, ಅದು ಬೇರು ಬಂದಿರುವಂಥದ್ದು. ಅದೇ ರೀತಿಯಲ್ಲಿ ನೋಡಿ ಇಲ್ಲಿಯೂ ಕೂಡ ಇದೆ. ಅಂದರೆ ಕೃಷಿ ಅನ್ನೋದು ನ್ಯಾಚುರಲ್ ಜನರಲ್ ಪ್ರೋಸೆಸ್ ಇದು, ಯಾವಾಗಲೂ ಮಾಡ್ತಿರ್ತೀರಿ ಕೆಲಸ ಅಲ್ಲ? ಹೌದು. ಮಾತ್ರ ಒಂದು ಸಂಗತಿ ಮಾಡುವ, ನೆಲಕ್ಕೆ ಏನು ತಾಗಬಾರ್ದು. ನೆಲಕ್ಕೆ ತಾಗಿದ್ರೆ ನೆಲದಿಂದ ರೋಗ ಬರ್ತದೆ, ರೋಗಗಳು ಬರೋ ಚಾನ್ಸಸ್ಗಳಿದೆ ಅಲ್ಲ. ಇದು ಬ್ಯಾಂಡೇಜ್ ಕಟ್ಟುವುದು. ಇಲ್ಲಾದ್ರೆ ಮನೆಯಲ್ಲಿದ್ದ ಏನು ವೇಸ್ಟ್ ಕಾಟನ್ ಬಟ್ಟೆ ಆಗಿರ್ಬೇಕು. ಈಗ 2 ಗಂಟೆಗೆ ಒಂದು ಈ ಸ್ಟೇಜಲ್ಲಿ ಕಟ್ಟಬೇಕು. ಅದಕ್ಕೆ ತುಂಬಾ ಬೇರು ಬರ್ತದೆ, ಕಟ್ಟುತ್ತಾ ಹೋಗ್ಬೇಕು. ಮತ್ತೆ ಬೇಗ ಆಗುವ ನೆಡ್ಬಹುದು. ದಾರ ಕೂಡ ಇದೆ, ಬಕ್ ಅಂತ ಹೇಳ್ತಾರೆ, ಈ ದಾರ ಯೂಸ್ ಮಾಡಬೇಕು. ಇದು ಸ್ಟ್ರೈಟ್ ಡೈರೆಕ್ಟ್ ಏನು ಇಲ್ಲ, ಡಿಸ್ಟರ್ಬ್ ಮಾಡದೆ ನಾವು ತೋಟದಲ್ಲಿ ನೆಡಬಹುದು. ಹಾಕುದು ಅಲ್ಲ? ಹೌದು. ಬ್ಯಾಂಡೇಜ್ ಮೆಥಡ್ ಅಲ್ಲ? ಬ್ಯಾಂಡೇಜ್ ನಾನು ಬ್ಯಾಂಡೇಜ್ ಯೂಸ್ ಮಾಡ್ತೇನೆ. ವೇಸ್ಟ್ ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡಬಹುದು. ಎಲ್ಲ ಕೊಳೆತು ಹೋಗ್ಬೇಕು ಸ್ನೇಹಿತರೆ. ಯಾವ್ದಾದ್ರು ವೇಸ್ಟ್ ಬಟ್ಟೆಗಳಿದ್ರೆ ಅದರಲ್ಲಿ ಮಾಡುವಂತ ಒಂದು ಮಣ್ಣು ಕೂಡ ಹಾಕ್ಬಹುದು, ಕೋಕೋಪೀಟ್ ಬದಲಿಗೆ ಯಾವ್ದಾರು ಹಾಕ್ಬಹುದು. ಟೈಟ್ ಅಲ್ಲಿ ಗೂಟಿ ಕಸಿ ಅಂತ ಒಂದು ಸಿಸ್ಟಮ್ ಇದೆ. ಅದೇ ರೀತಿಯ ಸಿಸ್ಟಮ್ ಅನ್ನು ಕಾಳುಮೆಣಸಲ್ಲಿ ಉಪಯೋಗ ಮಾಡಿ ನೀವು ನಿಮ್ಮ ಮನೆಯಲ್ಲೇ ಗಿಡ ಮಾಡಿ ಅಂತೇಳಿ ಇವರು ಹೇಳುವಂಥದ್ದು. ಒಂದು ಟಾಪ್ ಶೂಟ್ ಮೆಥಡ್. ಈಗ ಟಾಪ್ ಶೂಟ್ ನಾನು ಮಾಡುದಿಲ್ಲ. ಇದು ಮೇಲೆ ಹೋಗುವ ಇದು ಆಗ್ಬೇಕು, ಬಳ್ಳಿ ಮೇಲೆ ಹೋಗಿ ಬಗ್ಗಿದದ್ದು ಆಗ್ಬಾರ್ದು. ಈಗ ಬಗ್ಗಿದದ್ದು ಆಗ್ಬಾರ್ದು, ಮೇಲೆ ಹೋಗುವಂತ ಗಿಡ ಇದು ಬಂದಿರಬೇಕು. ಅದಕ್ಕೆ ನೀವು ರೂಟ್ ಬಾಲ್ ಕಟ್ಟಿ, ಲೋಟ ಕಟ್ಟಿ, ಏನು ಕಟ್ಟಿ, ಬೇರು ಬರಿಸಿ ಅದನ್ನು ನೆಡ್ಬಹುದು. ಶುರುವಿಂದಲೇ ನಿಮಗೆ ಉತ್ಪತ್ತಿ ಚಾಲು ಆಗ್ತದೆ. ಈಗ ನೀವು ಲೋಟ ಮತ್ತು ಬ್ಯಾಂಡೇಜ್ ಇದೆ ಅಲ್ಲ, ಎರಡು ಸಿಸ್ಟಮ್ಗೆ ರೂಟ್ ಬಾಲ್ ಬೇಕಾದ್ರೆ ಉಪಯೋಗ ಮಾಡಬಹುದಲ್ಲ? ರೂಟ್ ಬಾಲ್ ಕೂಡ ಉಪಯೋಗ ಮಾಡಬಹುದು. ವೈಟ್ ರೂಟ್ ಬಾಲ್ ಇದೆ, ಟ್ರಾನ್ಸ್ಪರೆಂಟ್ ರೂಟ್ ಬಾಲ್ ಬೇಸಿಗೆಯಲ್ಲಿ ಆಗುದಿಲ್ಲ. ಒಳಗಡೆ ಬಿಸಿ ಯಾವುದು ಹಾಗೆ ಬಿಸಿ ಆಗಬಾರ್ದು ಒಳಗೆ. ಈ ಟೈಮ್ ಇದ್ರೆ ಆಗ್ತದೆ. ಈ ಟೈಮು ನೆರಳಲ್ಲಿ 365 ದಿವಸ ಲೋಟ ಇದು ರೂಟ್ ಬಾಲ್ ಯೂಸ್ ಮಾಡಬಹುದು. ಕಪ್ಪು ರೂಟ್ ಬಾಲ್ ಯೂಸ್ ಮಾಡಬಹುದು. ಅದ್ರ ಟ್ರಾನ್ಸ್ಪರೆಂಟ್ ಇಂತ ರೂಟ್ ಬಾಲ್ ಅದು ಬಿಸಿ ಮಾಡ್ತದೆ ಒಳಗಿದ್ದ ಮೆಟೀರಿಯಲ್ ಅನ್ನು. ಅಲ್ಲ, ಕೆಲವು ಕಾಳುಮೆಣಸಲ್ಲಿ 2 ವರ್ಷಕ್ಕೊಂದ್ಸಲ ಬೆಳೆ ಅಂತ ಹೇಳ್ತಾರೆ. ಅದು ಹೇಗೆ? ಅದೆಲ್ಲ ಹೇಗೆ? ಅಲ್ಲ, ಈ ಪನ್ನೀರು 1-2 ವರ್ಷಕ್ಕೊಮ್ಮೆ ಬೆಳೆ ಇದು ಕೊಡುವುದು. ಬೆಳೆ 1 ವರ್ಷ ತುಂಬಾ ಒಳ್ಳೇದು ಕೊಡ್ತದೆ. ಮತ್ತೊಂದು ವರ್ಷ ಅದು ಒಂದು 40%, 50%, 60% ಹಾಗೆ ಬೆಳೆ ಕೊಡುವುದು. ಈ ಕುಂಬುಕಲ್ ವೆರೈಟಿಯಲ್ಲಿ ಆಗಿರುವುದಿಲ್ಲ. ಇದರಲ್ಲಿ ಎಲ್ಲ ವರ್ಷ ಒಳ್ಳೆ ಬೆಳೆ ಇರ್ತದೆ. ಎಲ್ಲದರ ಬೆಳೆ ಇರ್ತದೆ. ಮತ್ತೆ ಪನ್ನೀರ್ ಒಂದಲ್ಲಿ ಯಾವಾಗ ಒಳ್ಳೆ ಬೆಳೆ ಬಂತು, ಮಾರ್ಕೆಟ್ ಅಲ್ಲಿ ರೇಟ್ ಕಮ್ಮಿ. ಅಂದ್ರೆ ಎಲ್ಲರದ್ದು ಅವತ್ತೇ ಬರ್ತದೆ. ಹೌದು. ಬರುವ ವರ್ಷ ಪನ್ನೀರಲ್ಲಿ ಒಂದಲ್ಲಿ ಕಮ್ಮಿ ಇದರದ್ದು ಇರ್ತದೆ ಇದು ಬೆಳೆ. ಆವಾಗ ಸ್ವಲ್ಪ ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಆಗ್ತದೆ. ಕರೆಕ್ಟ್ ಕರೆಕ್ಟ್. ಮನೆಯ ಅಂಗಳದ ಪಕ್ಕದಿಂದ ಯಾವುದೇ ಜಾಗಗಳನ್ನು ಗ್ಯಾಪ್ ಬಿಡಲಿಲ್ಲ. ಪ್ರತಿ ಗ್ಯಾಪಲ್ಲೂ ಕೂಡ ಸಣ್ಣ ಕಂಬ, ದೊಡ್ಡ ಕಂಬ, ಈ ರೀತಿ ಬೇರೆ ಬೇರೆ ರೀತಿಯ ಕಂಬಗಳಿಂದ ಜೋಡಿಸಿರುವಂಥ ಒಂದು ಅತ್ಯುತ್ತಮವಾಗಿರುವಂಥ ಒಂದು ಕೃಷಿ ಕ್ಷೇತ್ರ ಇದು. ಒಂದು ಬಾರಿ ವಿಸಿಟ್ ಮಾಡಿ. ಈ 4 ವಿಧಾನಗಳನ್ನು ತೋರಿಸಿದೆ ನಾನು ನಿಮಗೆ. ಸುಲಭದಲ್ಲಿ ಮನೆಯಲ್ಲಿ ಮಾಡುವಂಥ ಗಿಡ ಮಾಡುವಂಥ ವಿಧಾನ. ಅದರ ಜೊತೆಗೆ ನೋಡಿ, ಇವರು ಮನೆಗೆ ಬೇಕಾಗಿರುವಂಥ ಆಹಾರಗಳನ್ನು ಕೂಡ ಮನೆಯಲ್ಲಿ ಬೆಳೀತಾರೆ. ತುಂಬ ಜನ ಎಕರೆಗಟ್ಟಲೆ ಡ್ರ್ಯಾಗನ್ ಫ್ರೂಟ್ ಮಾಡಿರೋರು ಇರ್ಬೋದು. ಆದರೆ ಇವರ ಮನೆಗೆ ಬೇಕಾಗಿರುವಂಥ ಡ್ರ್ಯಾಗನ್ ಫ್ರೂಟನ್ನು ಕೂಡ ಮನೆಯ ಪಕ್ಕದಲ್ಲಿ ಬೆಳೆಸಿರುವಂಥದ್ದು ನೋಡಿ. ಕೇವಲ 3 ಕಂಬಗಳಲ್ಲಿ ಆಗಿರುವಂಥ ಡ್ರ್ಯಾಗನ್ ಫ್ರೂಟನ್ನು ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ದೂರದಿಂದ ನೋಡುವಾಗ ಪೂರ್ತಿ ಹೂ ಕವರ್ ಆಗಿರುವಂಥದ್ದು. ಅದರ ಪಕ್ಕದಲ್ಲಿ, ಮನೆಯ ಪಕ್ಕದಲ್ಲಿ ಹೂವಿನ ಗಿಡ ನೆಡುವಂಥ ಒಂದು ಜಾಗ. ಅದರಲ್ಲೂ ಕೂಡ ಇವರು ಇದೇ ಕುಂಬಕಲ್ ತಳಿಯನ್ನು ಬೆಳೆಸಿರುವಂಥದ್ದು ನೀವು ಕಾಣಬಹುದು. ಅದರ ಮಧ್ಯದಲ್ಲಿ ನುಗ್ಗೆ ಇದೆ. ಆದರೆ ನುಗ್ಗೆಗೆ ಕಾಳುಮೆಣಸು ಬಿಡಲಿಲ್ಲ, ಕೇವಲ ಕಂಬಗಳಿಗೆ ಕಾಳುಮೆಣಸು ಬಿಟ್ಟು ಜೋಡಿಸಿದ್ದಾರೆ.
ಇಲ್ಲಿಂದ ಪೂರ್ತಿ ಮನೆ ಎದುರು ಕಡೆಗೆ ಬಂದಾಗ ನೋಡಿ, ಅಂಗಳದ ಪೂರ್ತಿ ಕವರ್ ಆಗಿರುವಂಥದ್ದು ಕಾಳುಮೆಣಸೆ. ಅದರ ಜೊತೆ ಇಲ್ಲಿ ಪಪ್ಪಾಯಿಯನ್ನು ಕೂಡ ಬೆಳೆದಿದ್ದಾರೆ ನೋಡಿ. ಎದುರುಗಡೆ ಫ್ರಂಟ್ ರೋ ಅಲ್ಲೂ ಕೂಡ ಕಾಳುಮೆಣಸು. ಎಲ್ಲಿ ಕಾಲಿಟ್ಟರು ಕೂಡ ಇವರ ಜಾಗದಲ್ಲಿ ಕಾಳುಮೆಣಸನ್ನು ನೀವು ಕಾಣಬಹುದು. ಸ್ನೇಹಿತರೆ, ಕೃಷಿಕರ ಮನೆ ಅಂತ ಹೇಳಿದರೆ ಅಲ್ಲಿ ಪ್ರತಿಯೊಂದು ಇರ್ತದೆ. ಸಮಗ್ರ ಕೃಷಿ ಅಂತ ಹೇಳಿದ್ರೆ ಒಂದು ವೆರೈಟಿ ಅಲ್ಲ. ನಮ್ಮ ಕರಾವಳಿ ಭಾಗದಲ್ಲಿ ತುಂಬ ಪಪ್ಪಾಯಿ ಗಿಡಗಳು ಉಳಿಯುವುದಿಲ್ಲ. ಅಂತಂದರೆ ಇವರ ಮನೆಯ ಪಕ್ಕದಲ್ಲಿ ನೋಡಿ ಒಂದು ಪಪ್ಪಾಯಿ ಗಿಡ ನೋಡಿ, ಇಷ್ಟು ಮಳೆಯಲ್ಲೂ ಕೂಡ ಇದು ಉಳಿದಿದೆ. ಇದರಲ್ಲಿ ಭರ್ಜರಿಯಾಗಿ ಆಗಿದೆ. ಯಾವುದೇ ರಾಸಾಯನಿಕ ಗೊಬ್ಬರಗಳು, ಇನ್ಯಾವುದೇ ಗೊಬ್ಬರಗಳು ಹಾಕದೇ ಕೂಡ ತುಂಬ ಚೆನ್ನಾಗಿ ಪಪ್ಪಾಯಿ ಆಗಿದೆ. ಆದರೆ ನಾನಿವತ್ತು ಮಾತಾಡಲಿಕ್ಕೆ ಹೊರಟಿರುವಂಥದ್ದು ಪಪ್ಪಾಯಿದು ವಿಷಯ ಅಲ್ಲ. ಇವರು ಕಾಳುಮೆಣಸಿನ ಜೊತೆಗೆ ಜಾಯಿಕಾಯಿಯನ್ನು ಕೂಡ ಬೆಳೆಸಿದ್ದಾರೆ. ನಮ್ಮ ಜೊತೆ ಸ್ವಪ್ನ ಡೇಸ್ ಅವರಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಇದನ್ನೀಗ ನೀವು, ನಾನು ಆ ಕಡೆ ಕೂತಿದ್ದಾಗ ಇದನ್ನು ರೆಡಿ ಮಾಡ್ತಿದ್ರಿ. ಹೌದು. ನಂಗೊಂದು ಇದೊಂದು ಮಾಹಿತಿ ಕೊಡ್ಬೇಕು ಅನಿಸ್ತು, ಯಾಕಂದ್ರೆ ನಾನು ನೋಡಿರ್ಲಿಲ್ಲ. ಇಲ್ಲಿ ಎಲ್ಲಿದೆ, ಎಷ್ಟು ಗಿಡಗಳಿದೆ ಇದರದ್ದು? ಇದು ನಮ್ಮ ತೋಟದಲ್ಲಿ ಇದೆ, ಅಡಿಕೆ ತೋಟದಲ್ಲಿ ಹಾ 50 ಗಿಡಗಳಿವೆ. ಹಾ ಇದು ಸಾಧಾರಣ ಮೇಯಲ್ಲಿ ಬರ್ತದೆ, ಹಣ್ಣಾಗ್ತದೆ. ಹಾ ಆಗ ಬಿಸಿಲಿದ್ರೆ ನಮ್ಗೆ ಬೇಗ ಒಣಗಿಸ್ಬೋದು. ಹಾ ಮತ್ತೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರೆಗೂ ಆಗ್ತದೆ. ಹಾ ಆಗ ನಾನು ಈಗ 2-3 ಸಲ ಮಾರಿ ಆಯ್ತು. ಹಾ ಇದಕ್ಕೆ ಹೂವಿಗೆ 1700 ಇದೆ. ಇದಕ್ಕೆ? ಹೌದು. ಹಾ ಬೀಜ 350 ಕೊಡ್ತಾರೆ. ಖಾಲಿ 350? ಖಾಲಿ 350. ಒಳ್ಳೆ, ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಇದ್ರೆ 1800 ಸಹ ಕೊಡ್ತಾರೆ. ಕ್ವಾಲಿಟಿ ಒಳ್ಳೆ ಇರಬೇಕು. ಹಾ ನಿಮ್ಗೆ 50 ಗಿಡದಲ್ಲಿ ಎಷ್ಟಾಗ್ತದೆ ವರ್ಷಕ್ಕೆ? ನಮ್ಗೆ 50 ಗಿಡದಲ್ಲಿ ಸಾಧಾರಣ 1 ಕ್ವಿಂಟಲ್ ವರೆಗೆ ಆಗ್ತದೆ. ಹಾಗಾದ್ರೆ ಅತ್ಯುತ್ತಮ ರೇಟ್ ಇದು ಅಲ್ವಾ? ಹೌದು. ಇದನ್ನು ಈ ಮಳೆಗಾಲದಲ್ಲಿ ಹೇಗೆ ಒಣಗಿಸ್ತೀರಿ? ಈ ಮಳೆಗಾಲದಲ್ಲಿ ನಾವು ಬಿಸಿಲಿದ್ದೆ ಸಹ ಒಣಗಿಸ್ತೇವೆ, ಸೋಲಾರ್ ಅಲ್ಲಿ ಸಹ ಒಣಗಿಸ್ತೇವೆ, ಮತ್ತೆ ಡ್ರೈಯರ್ ಅಲ್ಲಿ ಸಹ ಒಣಗಿಸ್ತೇವೆ. ಜಸ್ಟ್ ಒಂದು ಸ್ವಲ್ಪ ತೋರಿಸಿ ಅದು ಹೇಗಿರ್ತದೆ ಅಂತ ಹೇಳಿ, ಅದನ್ನು ಓಪನ್ ಮಾಡಿ. ಯಾಕಂದ್ರೆ ತುಂಬಾ ಜನರಿಗೆ ಇದ್ರ ಹೊರಗೆ ಒಂದು ದೊಡ್ಡ ಕವರ್ ಇರ್ತದೆ. ಅದು ಹಣ್ಣಾಗುವಾಗ ಅರ್ಧ ಓಪನ್ ಇರ್ತದೆ. ಅದು ನಾವು ಈಗ ಬಾರ್ ಆಗ್ತದೆ ಅಂತೆಲ್ಲ, ವೇಟ್ ಆಗ್ತದೆ ಅಂತೆಲ್ಲ ಈಗೇನೆ ತರುದು, ಅಲ್ಲಿ ಬಿಚ್ಚಿ. ಆಮೇಲೆ ಈಗ ಫುಲ್ ಕವರ್ ಬಂದ್ರೆ ಒಳ್ಳೆ ರೇಟ್. ಹೀಗೆ ಬಂದ್ರೆ 1800 2000 ಹಾಗೆ ಕೊಡ್ತಾರೆ. ಹೀಗೆ ಒಳ್ಳೆ ಬರ್ಬೇಕು. ಮತ್ತೆ ಬೀಜ ಸಹ ಒಳ್ಳೆ ಹೀಗೆ ಸಖತ್ತಾಗಿ ಒಳ್ಳೆ ಕ್ವಾಲಿಟಿ ಇದ್ರೆ ಆಗ ನಮಗೆ ಒಳ್ಳೆ ರೇಟ್ ಸಿಗ್ತದೆ. ಅದರಲ್ಲಿ ಹೊರಗಡೆ ಒಂದು ಬರ್ತಾರಲ್ಲ ಕವರು, ಹೌದು, ಅದರಲ್ಲಿ ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ, ಮಲಯಾಳಿಯವರು ಕೇರಳದವರು ಹಾಕ್ತಾರೆ ಅಂತ ಹೇಳ್ತಾರೆ. ನೀವು ಹಾಕಿದ್ರಾ? ಉಪ್ಪಿನಕಾಯಿ ಹಾಕ್ಲಿಲ್ಲ. ಉಪ್ಪಿನಕಾಯಿ ಮಾಡ್ತಾರಂತೆ, ವಾಯಿನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೀವೇ ಅದು ಮಾಡ್ಲಿಲ್ವಾ? ನಾವು ಮಾಡ್ಲಿಲ್ಲ. ಮೇಡಮ್, ಸಾಧಾರಣ ಕೃಷಿ ಮನೆಗಳು ಅಂತ ಹೇಳಿದ್ರೆ ತುಂಬಾ ಜನ ಮಹಿಳೆಯರಿಗೆ ಅದು ಕಷ್ಟ ಅಂತ ಅಂದ್ಕೊಂಡು ಬಿಟ್ಟಿರ್ತಾರೆ. ಕೃಷಿಯ ಇಂಟ್ರೆಸ್ಟ್ ಇರೋದಿಲ್ಲ, ಅದು ಯಾರು ಮಾಡೋದು ಅಂತೇಳಿ. ಅಂತಲ್ಲಿ ನೀವು ತುಂಬ ಖುಷಿಯಾಗಿ, ಈಗ ನಾವಲ್ಲಿ ಒಂದಷ್ಟು ಕಂಟೆಂಟ್ ವಿಡಿಯೋಗಳನ್ನು ಮಾಡ್ತಿದ್ರು ಕೂಡ, ನೀವು ಮನೆಯಲ್ಲಿ ನಿಮ್ಮದೇ ಕೃಷಿಯ ಕೆಲಸಗಳು ಮಾಡ್ತಿದ್ರಿ. ಹೇಗೆ ಅಡ್ಜಸ್ಟ್ ಮಾಡೋದು ಕೆಲಸ ಎಲ್ಲ ಮಾಡ್ತೀರಿ? ಕೆಲಸ ಏನಿಲ್ಲ, ಈಗ ಮಕ್ಕಳೆಲ್ಲ ದೊಡ್ಡದಾಗಿದ್ರಲ್ಲ. ಮುಂಚೆ ಮಕ್ಕಳಿರುವಾಗ ಅವ್ರು ಸಹ ಮಾಡಿ ಕೆಲಸ, ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದಾರೆ. 2 ಮಕ್ಕಳು ಸಹ ಕೃಷಿ ಮಾಡ್ತಾರೆ. ಮತ್ತೆ ನನಗೆ ಇಂಟ್ರೆಸ್ಟ್ ಅಂದ್ರೆ ಇದು ನಾನು ಮಾಡ್ತೇನೆ. ಮಕ್ಕಳು ಅಂತ ಹೇಳಿದಾಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಎರಡೇ. ಈಗ ಬೇರೆ ಬೇರೆ ಅದು ಮೇಲಿನ ಕೆಲವು ಹಂತಗಳಿದೆ. UPSC, IAS, IPS ಇಲ್ಲಿಗೆ ಬಂದು ನಿಂತಿದೆ ಈಗ. ಅಂತರಲ್ಲಿ ನಿಮ್ಮ ಮಗಳನ್ನು ನೀವು ಕೃಷಿಯಲ್ಲಿ BSc MSc ಮಾಡಿಸಿದ್ರಿ. ಅವ್ರದ್ದು ಇಂಟ್ರೆಸ್ಟ್ ಅಥವಾ ನಿಮ್ದೇನಾದ್ರೂ ಅದಕ್ಕೆ ಎಂಕರೇಜ್ ಇತ್ತಾ? ನಮಗೆ ನಿಜವಾಗಿ ಒಂದು ವೆಟರ್ನರಿ ಮಾಡ್ಬೇಕಂತ ಇತ್ತು. ಆದ್ರೆ CET ಅಲ್ಲಿ ಅವಳಿಗೆ BSc ಅಗ್ರಿಕಲ್ಚರ್ ಅಲ್ಲಿ ಸಹ ರ್ಯಾಂಕ್ ಸಿಕ್ಕಿತ್ತು. ಮತ್ತೆ ಇದು ಸಹ ಒಳ್ಳೇದು. ನಮ್ಮ ಈಗ ಯಾರು ಸಹ ಇಲ್ಲ ಈಗಿನ ಜನರೇಷನ್ ಅಲ್ಲಿ ಅಂತ ಈಗ ನಮ್ಮ ಹಾಗೆ ಅವಳು ಓದ್ಲು BSc ಅಗ್ರಿಕಲ್ಚರ್ ಮಾಡ್ಲಿಕ್ಕೆ. ಅವಳಿಗೆ ಇಂಟ್ರೆಸ್ಟ್ ಇತ್ತು, ಗೌರ್ಮೆಂಟ್ ಜಾಬ್ ಮಾಡ್ಬೇಕಂತ ಒಂದು ಇಂಟ್ರೆಸ್ಟ್ ಇತ್ತು. ನಿಮ್ಗೆ ಖುಷಿ ಇದೆ ಅವರ ಕೆಲಸ? ಖುಷಿ ಇದೆ. ಸ್ನೇಹಿತರೆ, ಒಂದು ಅತ್ಯುತ್ತಮವಾಗಿರುವಂತಹ ಕೃಷಿ ಕುಟುಂಬವನ್ನು ಮಾತಾಡಿಸುವಂತ ಪ್ರಯತ್ನವನ್ನು, ಅವರು ಒಂದಷ್ಟು ಕೆಲಸಗಳ ಬಗ್ಗೆ ನಿಮ್ಗೆ ತೋರಿಸುವ ಪ್ರಯತ್ನವನ್ನು ಮಾಡಿದೆ. ನಮ್ಮ ಜೊತೆ ಇವರ ಮಗಳಾಗಿರುವಂತ ಲಿಸಾ ಡೇಸ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಹುಷಾರಿದ್ದೀನಿ ಸರ್. ಸಾಧಾರಣ ತಂದೆ ತಾಯಿ ಎಲ್ಲ ಇವತ್ತಿನ ಕಾಲಘಟ್ಟ, ಇದಕ್ಕಿಂತ ಮೊದಲೆಲ್ಲ ಹೆಚ್ಚಾಗಿ ಇಂಜಿನಿಯರಿಂಗ್ ಆಗಬೇಕು, ಡಾಕ್ಟರ್ ಆಗಬೇಕು, ಇದರ ಹಿಂದೆ ಹೆಚ್ಚು ಓಡ್ತಿರ್ತಾರೆ. ಅದಾದಮೇಲೆ IAS IPSಗೆ ಈಗ ಮುಟ್ಟಿದೆ. ಇನ್ನೂ ದೊಡ್ಡ ದೊಡ್ಡ ಕೋರ್ಸ್ಗಳೆಲ್ಲ ಇದೆ. ಅಂಥದ್ರಲ್ಲಿ ನೀವು ಆಸಕ್ತಿ ವಹಿಸಿ ಕೃಷಿ ಕ್ಷೇತ್ರವನ್ನು ಓದಲಿಕ್ಕೋಸ್ಕರ ಹೋದ್ರಲ್ಲ, ಮನೆ ಒತ್ತಾಯಕ್ಕೆ ಅಥವಾ ನಿಮ್ಮ ಇಂಟ್ರೆಸ್ಟ್ ಅಲ್ಲ? ನನ್ನ ಇಂಟ್ರೆಸ್ಟ್ ಸರ್. ಹೇಗಾಯಿತು ನಿಮ್ಮ ಕೃಷಿ ಎಜುಕೇಶನ್? ಚೆನ್ನಾಗಿತ್ತು ಸರ್, ತುಂಬಾ ಕಲೀಲಿಕ್ಕೆ ಸಿಕ್ತು. ಮತ್ತೆ 3 ತಿಂಗಳು ಹಳ್ಳಿಯಲ್ಲಿ ಕೂಡ ಜನರ ಜೊತೆ ಇದ್ದು ಅಲ್ಲಿಯ ಕ್ರಾಪ್ಸ್ ಬಗ್ಗೆ ಎಲ್ಲ ಕಲ್ತ್ವಿ ಸರ್. ಪ್ರಾಕ್ಟಿಕಲ್ ಆಗಿತ್ತು ಸರ್. 2 ವರ್ಷ ಪ್ರಾಕ್ಟಿಕಲ್ ಇತ್ತು. ಎಲ್ಲೆಲ್ಲ ಹಳ್ಳಿಗೆ ಹೋಗ್ತಿದ್ರಿ ನೀವು? ನಾವು ಚಿಕ್ಕಬಳ್ಳಾಪುರ ಅಲ್ಲಿ ಇದ್ವಿ ಸರ್ 3 ತಿಂಗಳು. ನಮ್ಮ ರಾವೆ ಕೋರ್ಸ್ ಅಂತ. ಮತ್ತೆ ನಾವು RSK ಅಲ್ಲಿ ಒಂದು 3 ತಿಂಗಳು ಕೆಲಸ ಮಾಡಿದ್ದೇವೆ, ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ. ಅದು ಬಿಟ್ಟು ನಮ್ಮ GKVK ಕ್ಯಾಂಪಸ್ ತೋಟದಲ್ಲಿ ನಮ್ಗೆ ಬೆಳೆಗಳು ಕೊಟ್ಟಿದ್ವಿ, ನಾವು ಬೆಳಿತಿದ್ವಿ. ಪ್ರಾಕ್ಟಿಕಲ್ ಆಗಿ ತೋರಿಸಿ. ಓಕೆ, ಒಂದು ಅತ್ಯುತ್ತಮವಾಗಿರುವಂತಹ ಮಾಹಿತಿಯನ್ನು ನೀವೆಲ್ಲರೂ ಕೂಡ ಸೇರಿ ಕೊಟ್ಟಿದ್ದೀರಿ.
ಇವರು ನಮ್ಮೊಟ್ಟಿಗೆ ಫಸ್ಟಿಂದ ಲಾಸ್ಟ್ ವರೆಗೆ ಕ್ಯಾಮರಾ ಎಲ್ಲ ಹಿಡ್ಕೊಂಡಿದ್ರು. ಇವ್ರನ್ನ ಪರಿಚಯ ಮಾಡಿಸಿ. ಅವನು ನನ್ನ ಕಸಿನ್ ನೀಲ್ ಡಿಸೋಜ್ ಅಂತ ಹೆಸರು. ನೀಲ್. ನಮಸ್ತೆ ನೀಲ್. ನನ್ನ ಅಣ್ಣ ಶಿಪ್ಪಲ್ಲಿರುವನು, ಅವನ ಹೆಸರು ಅಮನ್ ಬ್ರಯನ್ ಡೇಸಾ. ಎಲ್ಲಿ ಕೆಲಸ ಮಾಡ್ತಿದ್ದಾರೆ? ಅವನು ಇವಾಗ ಸೌತ್ ಆಫ್ರಿಕಾದಲ್ಲಿದ್ದಾನೆ. ಮರ್ಷೆಂಟ್ ನೇವಿ ಎಲೆಕ್ಟ್ರಿಕಲ್ ಟೆಕ್ನಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಧನ್ಯವಾದಗಳು ಸರ್. ನಮ್ಮ ಜೊತೆ ಇದ್ದಾರೆ ನನ್ನ ಅಪ್ಪನ ಫ್ರೆಂಡ್ ಇದ್ದಾರೆ, ಎಡ್ವರ್ಡ್ ರಿಬೆಲ್ಲೋ ಸರ್ ಇದ್ದಾರೆ. ಹೀಗೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ನಮ್ಮ ಕುಟುಂಬ ಪರವಾಗಿ ನಮ್ಮ ಮನೆದು ಕೃಷಿಯನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದೀರಿ ಸರ್. ನಮ್ಮ ಕುಟುಂಬದ ಪರವಾಗಿ ನಿಮ್ಗೆ ಧನ್ಯವಾದಗಳು.